ದೇವರಿಗೂ ಎಂಗಿಗೂ ಅಪರ ಪ್ರಿಯವಾದ ಹೊಸ ಬದುಕು ಕುಟುಂಬದ ಸಭೆ ಜನವೇ, ನಿಂಗೆ ಒಬ್ಬೊಬ್ಬಗೂ ನಂಗೆ ಊழிಕಾರು ಸಾರ್ಬದೋಗೆ ಎಂಗ ಗವವ ಎಂಗ ವಾഴ്த்துಗೋವ ನಿಂಗೆ ಹೆಂಗೆ ಹೇಗಿನಿಯೋ ಸೋಮಿ ನಂಗೆಲ್ಲಾವ ಸಭೆ ಕುಟುಂಬ ಎಲ್ಲಾವ ಕೃಪೆಯಾಗಿ ತನ್ನ ಪಾದುಗಾಪದೋಗೆ ತನ್ನ ಸೊಗದೋಗೆ ತನ್ನ ಒಳ್ಳಿತದೋಗೆ ನಂಗೆ ನಡೆಸಿ ಬಂದಿದ್ದಾರೆ. ಸೋಮಿ ನಿಜವುಳ್ಳಮ್ಮ ತ ಒಳ್ಳಿಯಮ್ಮ ಈಗ ಮಾತ್ರ ಅಲ್ಲ ಕಡೇಸಿಗೆಟ್ಟವು ನಂಗವ ಕಾಪದುಗ ತಾ ಬಲವುಳ್ಳಮನಾಗಿಯೂ ನಿಜವುಳ್ಳಮನಾಗಿಯೂ ಇದನ್ನೇ ಪ್ರಿಯವಾದಕ್ರೆ ದೇವ್ರನ್ನ ಸಿತ್ತಟ್ಲೆ அடுத்த ವಾರಾಂದ ನಿಂಗವು ನಾನು ಒಬ್ಬಿಗೆ ಸಭೆಗ ಕೂಡಿ ದೇವರ ಆರಾಧನೆ ಮಾಡಿ ಸೋಮಿ ಮಾತ ಹೊರಡುವ ಆ ಬಾಕಿವ ನಂಗೆ ದೇವರು ನಿಶ್ಚಯವಾಗಿ ನಂಗೆ ತಂದಾರ ನಂಗೆ ನಡೆಸಿರ. ಅದಕ್ಕಾಗಿ ಒಬ್ಬಿಗೆ ನಂಗೆ ಹರಕೆ ಮಾಡುವೋ ದೇಶದ ಸೂಣ್ಯಲಗಾಗಿ ತಲೆವರೆಗೆ ಹೋಗಾಗಿ ನಂಗೆ ಬುಡಾದಂಗೆ ಸೋಮಿ ಸಾರೆ ನಂಗೆ ಮನ್ರಾಡಿ ಹರಕೆ ಮಾಡುವ ಗೌಳವ್ರೆ. ಈಗ ನಂಗೆ ನೆರಡಿಯಾಗಿ ಸೋಮಿಯ ಮಾತುನ ಧ್ಯಾನಗ ಈ ಜಾಮನ ನಂಗೆ ಕಡದೋಪೋ ನಾ ಇಂದು ನಿಂಗೆ ಕೂಡ ಒಂದು ಕುರಿಪಿಟ್ಟ ತಲೆಪುಕ್ಕಿ ಕಡೆ ಸೋಮಿ ಸುದ್ದಿಯ ನಾ ಹೊತ್ತು ಬನ್ನೆ. ಏನ ತಲೆಪುಮದೈತಟ್ಲೆ ಬೀಯಿಂಗ್ ಅ ಪರ್ಸನ್ ಆಫ್ ಸ್ಪಿರಿಚುವಲ್ ಸಬ್ಸ್ಟೆನ್ಸ್. ಮ್ಯಾನ್ ಆಫ್ ಸಬ್ಸ್ಟೆನ್ಸ್ ಅತಂದ್ರೆ ಹೇಗಿರ ಅತಂದ್ರೆ ಏನಂದ್ರೆ ಅಧಿಕಾರ ಬಲ ಹಣಕಾಸು ಸೆಲ್ವಾಕು ಅಥವದೆಲ್ಲವ ಒಬ್ಬಿಗೆ ಉಳ್ಳ ಒಂದು ಮನುಷ್ಯನ ಮ್ಯಾನ್ ಆಫ್ ಸಬ್ಸ್ಟೆನ್ಸ್ ಅತಂದ್ರೆ ಹೇಗಿರ ಅಥಮಾಕೆ ಆವಿಕುರಿಯ ಒಂದು ಸೆಲ್ವಾಕು ಅಲ್ಲದು ಆವಿಕುರಿಯ ವಿಧದೋಗೆ ಬಂದು ಎಲ್ಲ ಒಳ್ಳಿತ್ತು ಉಳ್ಳ ಒಂದು ಮನುಷ್ಯರಾಗಿ ನಿಂಗವು ನಾನು ಇಬ್ಬುದು ತಂದೇಗಿ ಸೋಮಿ ನಂಗೆ ಸಾರೆ ಎದುರು ನೋಡಿಯರ. ತಮಿಳ್ದಾಗ ಒಂದು ವೇಳೆ ಇತ್ತೆಂದು ತಲೆಪೆ ಹೇಗಾಕು ಆವಿಕುರಿಯ ಐಶ್ವರ್ಯವಾನಿನ್ ಅಡೆಯಾಳಗಳು ಒಳಗೆ ಪ್ರಕಾರವಾಗಿ ಎಸಗೋ ಒಳ್ಳಿತುಗೋವ ಒಂದು ಮನುಷ್ಯ ಬೀತು ಬದುಕಾಕು ಅದನ್ನು ತಪ್ಪುಂದು ಹೇಗೋದಿಲ್ಲ ಅದು ಒಳ್ಳಿತು. ಆಲೆ ಅಪರ ಮುಖ್ಯವಾಗಿ ಏಸೋಮಿಯ ನಂಬಿದ ನಿಂಗವು ನಾನು ಪ್ರಿಯವಾದಕ್ರೆ ಆವಿಕುರಿಯ ವಿಧದೋಗೆ ಅಪರ ಒಳ್ಳಿತುಗೋವ ಸೆಲ್ವಾಕುಗೋವ ಬಂದು ಹಡುವಕರಾಗಿ ನಂಗೆ ಬದುಕೋದು ಅಪರ ಮುಖ್ಯವಾದ ಒಂದು ಜೋಲಿ. ನೋಡ್ವಿ ಸೋಮಿ ನಿಂಗವು ನಾನು ಅತ್ವಕರಾಗಿ ಇಬ್ಬುದು ಅತಿಂದೇಗಿ ಎದುರು ನೋಡೀರ. ಎದುರು ನೋಡೋದು ಮಾತ್ರ ಅಲ್ಲ ಪ್ರಿಯವಾದಕ್ರೆ ಅದಕ್ಕೆ ಬೇಕಾದ ಒಳ್ಳಿತೆಲ್ಲಾವ ಅದಕ್ಕೆ ಬೇಕಾದ ಒತ್ತಾಸೆಲ್ಲಾವ ದೇವರು ನಂಗೆ ಬದುಕನ್ನು ಏನು ಮಾಡೀರ ಅಂಬದೈತಟ್ಲೆ ಗೀದಾರ ನಂಗೆ ತಂದಾರ. ಇಲ್ಲಿ ನಂಗೆ ಒಂದು ವಚನವ ಈಗ ನಂಗೆ ಓದುವೋ ಫಿಲಿಪಿಯರ್ 3வது ಅಧ್ಯಾಯ ಅದರ ಯಾವುದು ಮಾತು ಹೇಗಿರ சகோதரரே நீங்கள் என்னோடே கூட பின்பற்றுகிறவர்களாகி நாங்கள் உங்களுக்கு வழிகாட்டுகிறபடி நடக்கிறவர்களை மாதிரியாக ನೋಕುಂಗಳ್. ಇಲ್ಲಿ ಅಪೊಸ್ತಲನಾದ ಪೌಲ್ ಹೇಗಿನ ಏನಂದ ಏನಂಬದೈತಟ್ಲೆ ಗೌಳ ಅಣ್ಣ ತಮ್ಮರೇ ಅಕ್ಕ ತಂಗೀರೇ ನಿಂಗ ಎಂಗವ ನಿಂಗ ಬದುಕುನ ಮುನ್ಮಾದರಿಗೋವಾಗಿ ಬೀತು ಎಂಗವ ಮುನ್ಮಾದರಿಗೋವಾಯಿ ಬೀತು ನಡವಕರ ಬದುಕುಂದ ನಿಂಗ ಏನು ಮಾಡ್ವಿ ಎಂಬುದಾಯ್ತಟ್ಲೆ ಒಳ್ಳೆಯ ಜೋಲಿಗೆ ಹೋವ ಕತ್ತುಳಿ ಅಲ್ಲದು ಅವಕರ ಪಿನ್ಪಟ್ರಿ ನಿಂಗ ಕತ್ತುಳಿಯ ತಂದೇಗಿ ಇಲ್ಲಿ ಹೇಗೋದನ್ನ ನೋಡ್ನೋ. ಎಬ್ರೇಯರ್ 13வது ಅಧಿಕಾರದೋಗೆ ನಂಗೆ ಸೋಮಿ ಮಾತು ಹೇರ ದೇವ್ರಿಗೆ ಹೋಗೆ ನಿಂಗೆ ನಡೆಸಿ ಸೋಮಿ ಮಾತು ನಿಂಗೆ ಕಲಿಸಿ ತಂದ ತಲೆವರ್ಗೆ ಹೋವ ನಿಂಗೆ ಪಿನ್ಪಟ್ರಿ ಅವಕರ ಬಂದು ಬದುಕುಂದ ಎಸಗೋ ಒಳ್ಳಿ ಜೋಲಿಗೆ ಹೋವ ಕಪ್ಪುದು ಸಂಬಂಧವಾಗಿ ನಂಗೆ ಹೇಗಿರ ನೋಡ್ವಿ ನಿಂಗವು ನಾನು ಸೋಮಿಯ ಮಾತುನ ಸತ್ಯ ಅಂದ ಕಪ್ಪುದು ಮಾತ್ರ ಅಲ್ಲ ಅದೇ ಸೋಮಿಯ ಮಾತುನ ಸತ್ಯ ಅಂದ ಕತ್ತು ನಂಗವ ನಡೆಸುವ ತಲೆವರ್ಗೆ ಹೋವನ ಬದುಕುಂದ ಎಸಗೋ ಜೋಲಿಗೆ ಹೋವನ ಕತ್ತನೋ ಅದು ಮಾತ್ರ ಅಲ್ಲ ತಲೆವರ್ಗೋ ಮಾತ್ರ ಅಲ್ಲ ಸೋಮಿ ಮಾತೊಂದು ಕತ್ತು ಮುನ್ಮಾದರಿಯಾಗಿ ನಡವ ಎಸಗೋ ಜನದ ಬದುಕುಂದವು ನಿಂಗವು ನಾನು ಒಳ್ಳಿ ಜೋಲಿಗೆ ಹೋವ ನಂಗೆ ಕಪ್ಪುದು ಅಪರ ಅವಶ್ಯ ನಂಗೆ ಅಪರ ಮುಖ್ಯ ಪ್ರಿಯವಾದಕ್ರೆ. ಇಂದು ನಂಗೆ ಗಣ ಅಂದಂಗೆ ನಂಗೆ ಹೀದಂಗೆ ಆವಿ ಕುರಿಯ ವಿಧದೋಗೆ ನಿಂಗವು ನಾನು ಒಂದು ಸೆಲ್ವಾಕುಳ್ಳವಕರಾಗಿ ಐಶ್ವರ್ಯವಾನ್ಗೋವಾಗಿ ನಂಗೆ ಬದುಕೋದು ಎಂಬುದಾಯ್ತಟ್ಲೆ ನಂಗ ಬದುಕನ್ನ ಆಡಬೇಕಾದ ಜೋಲಿಗೋ ಏನ ಅತ್ಯಮನ ಪತಿ ನಂಗೆ ನೋಡಾಕು. ಇನ್ನೊಂದು ಮಾತನ್ನ ಏನೆಂಬುದಾಯ್ತಟ್ಲೆ ಒಂದು ಆವಿಕುರಿಯ ನಿಜವಾದ ಒಂದು ಆವಿಕುರಿಯ ಮನುಷ್ಯನ ಅಡೆಯಾಳಗೋ ಏನ ಅತ್ಯಮನ ಪತಿಯು ನಂಗೆ ನೋಡಾಕ ಪ್ರಿಯವಾದಕ್ರೆ. ಏಸಗೋ ತೊಟ್ಟೆ ನಂಗೆ ಏನು ಮಾಡ್ನಾರ್ದ್ರ ದುಸಿಯ ಒಳ್ಳಂಗೆ ಹರಕೆ ಮಾಡಿದ್ಲೆ ಓ ಇವಕ್ಕೆ ಆವಿಕುರಿಯವಿದ್ದೋಗೆ ಅಪ್ರ
ಬಂದು ಇದ್ದಾರೆ ಅತಿಂದ ಏನೋ ಹಿಂದೆ ದುಸಿಯ ಬಂದು ಸಭೆಗೆ ಹೇಗೂ ಬೈಬಲ್ ಸ್ಟಡಿಗ ಹರಕೆಗ ಅಲ್ಲದು ಮತ್ತೆ ಜೋಲಿಗೆ ಎಲ್ಲಾಗ ಬಪ್ಪುದನ ನೋಡೋನೇಗ ಇವಕ್ಕ ಅಪ್ಪರ ಆವಿ ಕುರಿಯವಕ್ಕ ಅಂದ ಏನೋ ಅಥವಾ ಅವಕ್ಕ ಫಲ ಅವಕ್ಕರ ಬದುಕುನ ಜೋಲಿಗೆ ಹೋವನ್ ನೋಡಿ ಇವಕ್ಕ ಆವಿ ಕುರಿಯವಕ್ಕ ಅಂದೇಗಿ ನಂಗೆ ಅಳವಾಕಿನ ಪ್ರಿಯವಾದವ್ರೆ ನೋಡ್ವಿ ನಿಂಗವು ನಾನು ಆವಿ ಕುರಿಯ ವಿಧದೋಗೆ ಅಪ್ಪರ ಒಂದು ಸೆಲ್ವಾ ಕುಳ್ಳವಕ್ಕ ಅಲ್ಲದು ಆವಿ ಕುರಿಯ ಬದುಕುದೋಗೆ ದೊಡ್ಡವಕ್ಕ ಮುದನ ಎತ್ತೆ ಅಳವಾಕೋದು ಅಂತಂದೇಗಿ ಬೈಬಲ್ ಸಿಲ ಜೋಲಿಗೆ ಹೋವ ನಂಗೆ ಹೇರ ನಂಗೆ ಬದುಕುದಾಗಿದ್ದ ಅಪ್ಪರ ಮುಖ್ಯ ನಿಂಗವು ನಾನು ಮತ್ತವಕ್ಕೆ ಎತ್ತೆಂದೇಗಿ ಅವಕ್ಕರ ನಿಧಾನಿಸೋದಕ್ಕಾಗಿ ಮಾತು ಹೊರಡೋದಿಲ್ಲ ನಂಗೆ ಬದುಕುನ ಇಂದು ನಿಂಗವು ನಾನು ಎತ್ತಿದ್ದೋ ಮುದನ ಯೋಚನೆ ಮಾಡಬೇಕಾದ ಅವಶ್ಯ ನಂಗೆ ಹಡದ ಪ್ರಿಯವಾದಕ್ರೆ ಎಬ್ರೇಯರ್ 11வது ಅಧಿಕಾರದೋಗೆ ವಿಶ್ವಾಸದೋಗೆ ದೊಡ್ಡವಕರಾಗಿದ್ದು ಸಾಧಿಸಿದ ಎಸಗೋ ದೇವ್ರನ್ನ ಮನುಷ್ಯರ ಪ್ರತಿ ಬೈಬಲ್ದೋಗೆ ಬರೆದಡದೆ ಅವಕ್ಕೆಲ್ಲ ದಾರಾಮದಾಯ್ತಟ್ಲೆ ವಿಶ್ವಾಸದೋಗೆ ಸಾಧಿಸಿದವಕ್ಕ ಇನ್ನೊಂದು ಮಾತನ್ನ ಅವಕರ ನಂಗೆ ಹೇಗಿನೇ ಎಂಬುದಾಯ್ತಟ್ಲೆ ಏನಂದು ಹೇಗಾಕು ಎಂಬುದಾಯ್ತಟ್ಲೆ ಸ್ಪಿರಿಚುವಲ್ ಜಯಂಟ್ಸ್ ಎಂದು ಹೇಗಾಕು ಆವಿ ಕುರಿಯ ವಿಧದೋಗೆ ದೊಡ್ಡವಕ್ಕ ರಾಜ್ಯದರ್ಗ ಹೋತಂದ್ರೆ ಅವಕ್ಕ ದೊಡ್ಡವಕ್ಕ ಅಂಬರ್ತಾವೆ ನೋಡುವ ನೋಟಗ ಅಪ್ಪರ ದೊಡ್ಡವಕ್ಕ ಆಗ ಆವಿ ಕುರಿ ವಿದ್ದೋಗೆ ಅವಕ್ಕ ದೊಡ್ಡವಕರಾಗಿದ್ದಾರೆ ಅವಕರ ಬದುಕಿಂದ ಆಡುವ ಪೊದುವಾದ ಜೋಲಿಗೆ ಹೋವ 4 ಜೋಲಿಗೆ ಹೋವ ಇಂದು ನಾನು ನಿಂಗೆ ಕೊಡ್ಗಣನೆ ಎಸಗೋ ಮುಖ್ಯವಾದ ಜೋಲಿಗೆ ಹೊಡೆದೆ ಅದೆಲ್ಲವ ಈಗ ನಂಗೆ ಗಣ ಮುದುಗ ಜಾಮ ಇಲ್ಲ 4 ಮುಖ್ಯವಾದ ಜೋಲಿಗೆ ಹೋವ ನಾನು ನಿಂಗೆ ಕೊಡ ಗಣನೆ ಪ್ರಿಯವಾದಕ್ರೆ ಮೊದಲು ಜೋಲಿ ಅವಕರ ಬದುಕುದೋ ಘಟ್ಟ ಮೊದಲು ಜೋಲಿ ಏನಾತ್ ಎಂಬುದನ್ನ ಇಲ್ಲಿ ಎಬ್ರೇಯರ್ 11வது அதிகாரதோಗೆ 14 ಘಟ್ಟ ನಂಗೆ ಹೋದಾಕು இப்படி அறிக்கை இடுகிறவர்கள் சுயதேசத்தை நாடி போகிறோம் என்று தெரியப்படுத்துகிறார்கள் தாங்கள் விட்டு வந்த தேசத்தை நினைத்தார்களானால் அதற்கு திரும்பி போவதற்கு அவர்களுக்கு சமயம் கிடைத்திருக்குமே அதை அல்ல அதிலும் மேன்மையான பரம தேசத்தையே விரும்பினார்கள் ஆகையால் தேவன் அவர்களுடைய தேவன் என்னப்பட வெட்கப்படுகிறதில்லை அவர்களுக்கு ஒரு நகரத்தை ಆಯತ್ತಂ ಪಣ್ಣಿನಾರೆ ಇಲ್ಲಿ ಆಬ್ರಹಾಮನ ಬದುಕುನ ಚರಿತ್ರೋಪತಿ ಆಬ್ರಹಾಮನ ಬದುಕುನ ವಿಶ್ವಾಸ ಸಾರಾಳನ ವಿಶ್ವಾಸೋಪತಿ ಗಣಾನ್ ಬಪ್ಪನಿಗ ದೇವ್ರನ ಮಾತು ಈ ಜೋಲಿಗೆ ಹೋವ ನಂಗೆ ಹೇರ ಪ್ರಿಯವಾದವ್ರೆ ಆವಿ ಕುರಿಯ ವಿದ್ದೋಗೆ ದೊಡ್ಡವಕರಾಗಿ ಜೈಂಟ್ಸ್ ಆಗಿ ಇಬ್ಬವಕರ ಒಂದು ಮುಖ್ಯವಾದ ಮೊದಲು ಜೋಲಿ ಏನಾಮದಾಯ್ತಟ್ಲೆ ಸಿಂಗಲ್ ಫೋಕಸ್ ಒಂದೇ ಜೋಲಿಗಾಗಿ ಅವಕ ಬದುಕಿಯರ ಒಂದೇ ನೋಕಗಾಗಿ ಬದುಕಿಯರ ಒಂದೇ ಜೋಲಿಯ ತಂಗ ಬದುಕುನ ಫೋಕಸ್ ಮಾಡಿ ಬದುಕಿಯರ ಪ್ರಿಯವಾದಕ್ರೆ ಅತಿಂದಲೇ ಏನಮ್ಮದೈತಟ್ಲೆ ಈಗ ಓದಿದ ವಸನದೋಗ ನಂಗೆ ನೋಡ್ನೋ ಅವಕ್ಕ ನಿತ್ಯದ ಜೋಲಿಯ ಮನಸ್ಸನ್ನ ಬಿತ್ತು ಬದುಕಿಯರ ನಿತ್ಯವಾಗಿ ಎಂದೆಂದು ಹಡುವ ಜೋಲಿಯ ಅವಕರ ಬದುಕುನ ಮುಂದಾಡು ಬಿತ್ತು ಅದುಗಾಯಿ ಬದುಕಿಯರ ಅವಕ್ಕ ತಾತ್ಕಾಲಿಕವಾದ ಜೋಲಿಗ ತಂಗ ಬದುಕುನ ಮುಖ್ಯತ್ವ ಕೊಡೋದಿಲ್ಲ ಅವಕ್ಕ ಫೋಕಸ್ ಮಾಡೋದಿಲ್ಲ ಇನ್ನೊಂದು ಮಾತನ್ನ ಹೀನೇಮದೈತಟ್ಲೆ ಹೆವನ್ಲಿ ಜೋಲಿಗಾಗಿ ಮೇನ್ಮೆಯಾದ ಜೋಲಿಗಾಗಿ ದೇವ್ರ ಸಂಬಂಧವಾದ ಜೋಲಿಗಾಗಿ ಅವಕ್ಕ ಮುಖ್ಯತ್ವ ಕೊಟ್ಟು ಬದುಕ್ಯಾರ ಅರ್ತ್ಲಿ ಜೋಲಿಗಾಗಿ ಈ ಭೂಮಿ ಸಂಬಂಧವಾದ ಅಲ್ಲದು ಎಂದೆಂದು ನೆಲೆಯಾಗಿ ಇಲ್ಲದಂಗೆ ಹಡುವ ಐದೋಪ ಜೋಲಿಗೋಗ ಅವಕ್ಕ ದೊಡ್ಡ ಮುಖ್ಯತ್ವ ಕೊಡೋದಿಲ್ಲ ಒಂದು ಆವಿಕುರಿಯ ಒಂದು ಮನುಷ್ಯ ಆವಿಕುರಿಯ ವಿದ್ದೋಗ ದೊಡ್ಡಮನಾಗಿದ್ದನೇ ಅತ್ತೆಂಬುದನ್ನ ನಂಗೆ ಎತ್ತ ಅರುವುದು ಅಲ್ಲದು ಆವಿಕುರಿಯ ಬದುಕುದೋಗ ದೊಡ್ಡವಕರಾಗಿ ನಂಗ ಇಬ್ಬದು ಎಂಬ ಆಸೆ ಆಡದೆ ಎಂಬುದಾಯ್ತಟ್ಲೆ ನಿಂಗವು ನಾನು ಏನು ಮಾಡಬೇಕಾಗಿ ಹಡದೆ ಎಂಬುದಾಯ್ತಟ್ಲೆ ನಿತ್ಯವಾಗಿ ಹಡುವ ಜೋಲಿಗೋ ಎಂದೆಂದು ಅಡುವ ಜೋಲಿಗೋ ಅದುಗ ನಂಗೆ ಬದುಕುನ ಪ್ರಯಾರಿಟಿ ಕೊಡೋದು ಅದನ್ನೇ ನಂಗೆ ಬದುಕುನ ದೋಸ್ತಿಯಾಗಿ ಎತ್ತಿ ನಿಂಗವು ನಾನು ಅದುಗಾಗಿ ಬದುಕಬೇಕಾಗಿ ಹಡದೆ ಪ್ರಿಯವಾದಕ್ರೆ ಸೋಮಿಯ ನಂಬಿ ಬಂದ ನಿಂಗವು ನಾನು ಈ ಇಮ್ಮೆಗ ಹುರಿಯ ಜೋಲಿಗೆ ಹೋವ ಈ ಒಲಗಗ ಉರಿಯ ಜೋಲಿಗೆ ಹೋಗಾಗಿ ಬದುಕಿದೋ ಎಂಬುದಾಯ್ತಟ್ಲೆ ನಿಂಗವು ನಾನು ಅಪ್ಪರ
ಬಂದು ಪರಿದಾಪವುಳ್ಳವಕರಾಗಿ ನಂಗೆ ಹಾಯ್ಬಿಡೋದು ಮತ್ತವಕ್ಕೆ ನಂಗೆ ನೋಡೋನಿಗ ಪರಿದಾಪವುಳ್ಳ ಜನಮಾಕ ನಂಗೆ ಹಾಯ್ಪನ ಪ್ರಿಯವಾದೋಕ್ರೆ ನಿಂಗೂ ನಾನು ಈ ಒಲಗದ ಜೋಲಿಗೋ ನಂಗೆ ಬೇಕಾಡದೆ ತೇವೆ ಹಡದೆ ಸುಣ್ಣೆಲ್ ಹಡದೆ ಜೋಲಿ ಹಡದೆ ಅದೆಲ್ಲ ಸ್ವಾಮಿ ನಡ್ಸಿಣ್ಣ ನಂಗೆ ಬೇಕಾದನ್ನ ದೇವ್ರು ಇಲ್ಲಾದ ಮಾಡೋದಿಲ್ಲ ಅಲ್ಲೇ ನಂಗೆ ಎತ್ತ ಬದುಕೋದು ಎಂಬುದಾಯ್ತಟ್ಲೆ ನಿತ್ಯದ ಜೋಲಿಯ ಮನಸ್ಸನ್ನ ಬಿತ್ತು ನಿಂಗೂ ನಾನು ಬದುಕಬೇಕಾಗಿ ಹಡದೆ ನಂಗೆ ಅದು ಒಂದು ಟೆಂಪೋರಲ್ ಜೋಲಿಗಾಗಿ ತಾತ್ಕಾಲಿಕವಾದ ಜೋಲಿಗಾಗಿ ನಂಗೆ ಬದಕ ನಂಗೆ ಬಲವ ನಂಗೆ ಜಾಮವ ನಂಗೆ ಹಣವ ನಂಗೆ ತಾಲಂದಿಗೆ ಹೋವ ತೆರೆಮೆಗೆ ಹೋವ ಹೊರಗೆ ಹೋವ ಹತ್ತುವುದಕ್ಕಾಗಿ ಇನ್ವೆಸ್ಟ್ ಮಾಡೋದಕ್ಕಾಗಿ ಹತ್ತುವುದಕ್ಕಾಗಿ ಸೆಲವು ಮಾಡೋದಕ್ಕಾಗಿ ಅಲ್ಲ ನಿತ್ಯದ ಜೋಲಿಯ ಮನಸ್ಸನ್ನು ಬಿತ್ತು ನಿತ್ಯವಾಗಿ ಏ ಜೋಲಿಗೋ ನಂಗೆ ಬದುಕುನ ದೊಡ್ಡ ವ್ಯಾಲ್ಯೂ ಹೊತ್ತು ಬಂದ್ರವೋ ಏ ಕಾರಿಗೋ ನಂಗೆ ಬದುಕುನ ದೊಡ್ಡ ಮದಿப்பு ಹೊತ್ತು ಬಂದ್ರವೋ ಅಥವಾ ಕಾರಿಗೆ ಹೋವ ನಂಗೆ ಮನಸ್ಸು ಬಿತ್ತು ಅದಕ್ಕಾಗಿ ಬದುಕಬೇಕಾದ ಅವಶ್ಯದ ಪ್ರಿಯವಾದಕ್ರೆ ಇಲ್ಲಿ ನಂಗೆ ನೋಡೋನೀಗ ಅವಕ್ಕೆ ಹೇಗಿರ ಸ್ವಾಮಿ ಮಾತು ಹೇಗಿರ ತಂಗ ಬುಟ್ಟು ಬಂದ ದೇಶವ ಅವಕ್ಕೆ ಓಸನೆ ಮಾಡಿದಲೆ ಗೇನೆ ಮಾಡಿದಲೆ ಅವಕ್ಕೆ ಹೋಯ್ದ್ರಾಕು ಯಾಕಂದ್ರೆ ಅವಕ್ಕೆ ನೆಂಚಿದಂಗೆ ಎಸ್ಗೋ ಜೋಲಿಗೋ ಅವಕ್ಕೆ ನೆಂಚಿದ ಜಾಮದೋಗ ನಡಿವಿಲೆ ಓವೇ ದೇವರು ಕೊರ್ಸಿತ್ತವ ಈಸ್ಕಾಲ ಹೈಪ್ಟ ಸ್ವಾಮಿ ವಾಕ್ ಮಾಡಿದ ಈಸಗ ಜೋಲಿಯೆಲ್ಲ ಹತ್ತು ಅಲೆ ಒಂದು ನಡಿವಿಲ್ತವ ಓವೇ ನಂಗ ಹಟ್ಟಿಯೇನ ನಂಗ ಬದುಕೇನ ನಂಗ ಅಲ್ಲಿಗೆ ಹೋಯ್ಬಿಡಾಕೆ ತಂದೆಗೆ ನೆಂಚಿದಲೆ ಅವಕ್ಕ ಆ ಬದುಕು ಹೊಯ್ದಾರ ಹಾಯ ಬದುಕಿಗೆ ಏನು ಮಾಡಿದಾರ ಹೊಯ್ದಾರ ಅಲ್ಲ ಅವಕ್ಕೆ ಏನು ಮಾಡಿದ್ರು ಅದಯ್ಯ ಅಲ್ಲ அதிலும் மேன்மையான பரமதேசத்தை விரும்பினார்கள் ಒಸ್ತಿಯಾದ ಜೋಲಿಗೆ ದೇವರು ನಂಗೆ ಹಾಯ್ ಬಿತ್ತಿವ ನಿತ್ಯದೋಗ ಹಡುವ ಆ ಜೋಲಿಗೆ ಹೋವ ಅವಕ್ಕೆ ನೋಡಿ ಅದುಗಾಗಿ ಏನು ಮಾಡಿದ್ರು ಅಂದೈತಟ್ಲೆ ಈ ಭೂಮಿಯೋಗ ಹಡುವ ಜೋಲಿಗೆ ಹೋವ ಅವಕ್ಕೆ ಸಾಧಾರಣವಾಗಿ ಕಣಕ್ಕೆ ಹಾಕಿ ಅದುಗಾಗಿ ಮುಖ್ಯತ್ವ ಕೊಡಾದಂಗೆ ಬದುಕಿದರು ಪ್ರಿಯವಾದಕ್ರೆ ಒಂದು ಆವಿಕುರಿಯ ವಿದ್ದೋಗೆ ಒಂದು ಜಯಂಟ್ ಆಗಿ ಒಂದು ದೊಡ್ಡಮನಾಗಿ ಇಬ್ಬುದು ಎಂಬುದಾಯ್ತಟ್ಲೆ ಮೊದಲು ಜೋಲಿ ನಂಗೆ ಬದುಕು ದೇವರು ಎಂದೆಂದೂ ಬೇತಿವ ನಿತ್ಯವಾದ ಜೋಲಿಗೆ ಹೋದ ಮೇಲೆ ನಂಗೆ ಫೋಕಸ್ ಆಡೋದು ನಂಗೆ ನೋಟ್ ಆಡೋದು ಅಪ್ರಾವಶ್ಯ ಅದು ಇಲ್ಲೇ ಎಂಬುದಾಯ್ತಟ್ಲೆ ನಿಂಗೂ ನಾನು ಎಸ್ಗೋ ಹರಕೆ ಮಾಡೋಕ್ಕೂ ಏನೇನೋ ಮಾಡೋಕ್ಕೂ ಅಲ್ಲ ಅದು ದೊಡ್ಡ ಪ್ರಯೋಜನವ ದೊಡ್ಡ ಫಲನ ನಂಗೆ ಬದುಕನ್ನ ಹೊತ್ತು ಬರ ಸೊ ಸಿಂಗಲ್ ಫೋಕಸ್ ಒಂದೇ ಜೋಲಿಯ ಅವಕ್ಕೆ ಮುಂದಕ್ಕೆ ಬಿತ್ತು ಅದನ್ನು ನೋಕವಾಗಿ ಬಿತ್ತು ಅದು ಮೇಲೆಯೇ ತಂಗ ಕಣ್ಣ ಬಿತ್ತು ಅದುಗಾಗಿ ಬದುಕಿದರು ಆ ಜೋಲಿ ಏನಂಬುದೈತಟ್ಲೆ ಈ ತಾತ್ಕಾಲಿಕವಾದ ಒಲಗ ಪ್ರಕಾರವಾದ ಅಡುವ ಜೋಲಿಗೂ ಅಲ್ಲ ನಿತ್ಯವಾದ ದೇವರ ಸಂಬಂಧವಾದ ಪರಲೋಕ ಸಂಬಂಧವಾದ ದೇವರು ನಂಗೆ ಬೀತಿವ ಎಂದೆಂದು ಬೀತಿವ ದೊಡ್ಡ ಜೋಲಿಗೆ ಹೋವ ತಂಗ ಮನಸ್ಸದೋಗೆ ತಂಗ ಎಣ್ಣದೋಗೆ ಬೀತು ಅವಕ್ಕೆ ಅದುಗಾಗಿ ಬದುಕಿದ್ದಾರೆ ಅತ್ತಮಾಕ ನಿಂಗೂ ನಾನು ಆ ವಸ್ತಿಯಾದ ಜೋಲಿಯ ನಂಗೆ ಎಣ್ಣದೋಗೆ ನಂಗೆ ಹೃದಯದೋಗೆ ಬೀತು ಬದುಕೋಕರಾಗಿ ನಂಗೆ ಇಬ್ಬುದು ಎರಡಾவது ಜೋಲಿಗ ನಾ ಹೋನೆ ಎರಡಾவது ಜೋಲಿ ಏನಾಮದೈತಟ್ಲೆ ಇಲ್ಲಿ ಎಬ್ರೇಯರ್ 11வது அதிகாரದೋಗೆ 33வது வசனದೋಗೆ ಹೇಗಿರ கடைசி பகுதி ಹೇಗಿರ சிங்கங்களின் வாய்களை அடைத்தார்கள் 34வது வசனம் முதல் பகுதி அக்கினியின் உக்கிரத்தை அவித்தார்கள் ಅವಕ್ಕೆ ಮಾಡಿದ ಸಾಧನೆಗೋ ಪತಿ ಹಿಂಡೇ ಬಣ್ಣ ಏನು ಬಂದುಟ್ಟು ಏನ ಎಲ್ಲಾನ ಪತಿ ಗಣಾಮಧುಮದೈತಟ್ಲೆ ಬರೋದಕ್ಕೆ ಎಡೆ ಹೆಚ್ಚ ಗಣಾಮಧುಗ ಕಾಲ ಹೆಚ್ಚ ಅತನ ಹೇಟು ಸುರುಕವಾಗಿ ಹೇಗೋದನ್ನು ನೋಡ್ನೋ ನಂಗೆ ಅರ್ಧಂದೋ ಸಿಂಗದ ಬೇಯ ಕಟ್ಟಿದವಕರ ಪತಿಯು ಆ ಕಿಚ್ಚುನ ಆ ಅನಲ ಒಂದಿಲ್ಲದ ಮಾಡಿದವಕರ ಪತಿ ನಂಗೆ ಅರ್ಧಂದೋ ಬೇರೆ ದಾರು ಅಲ್ಲ ದಾನಿಯಲ್ ಪತಿ ನಂಗೆ ಹೋದಿನೋ ಹಿಂದೆ ಶಾದ್ರಾಕ್ ಮೇಷಾಕ್ ಆಬೇದ್ನೇಗೋ ಪತಿ ನಂಗೆ ಹೋದಿನೋ ಅವಕ್ಕರ ಬದುಕುದೋಗೆ ಅವಕ್ಕೆ ಏನು ಮಾಡಿದ್ರು ನನ್ನ ಪತಿ ಇಲ್ಲಿ ಬರದಡದ ಪ್ರಿಯವಾದವಕ್ರೆ ಇಲ್ಲಿ ನೋಡ್ವಿ ನಿಂಗೂ ನಾನು ಆವಿಕುರಿಯ ವಿದ್ದೋಗೆ ಒಂದು ದೊಡ್ಡವಕರಾಗಿ ಆವಿಕುರಿಯ ವಿದದೋಗೆ ನಿಂಗೂ ನಾನು ಒಂದು 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 ಬೇಕಾದ ಆ ಒಂದು ಐಶ್ವರ್ಯವಾನ್ಗೋವಾಗಿ ನಿಂಗೂ ನಾನು ಇಬ್ಬುದು ಎಂಬುದೈತಟ್ಲೆ ನಂಗೆ ಹಡಬೇಕಾದ ಎರಡಾவது ಮುಖ್ಯವಾದ ಜೋಲಿ ಏನಂಬುದೈತಟ್ಲೆ ಸ್ಟೆಡ್ ಫಾಸ್ಟ್ ಫೇತ್ ಉறுதிಯಾದ ವಿಶ್ವಾಸ ವಿಶ್ವಾಸ ಅಂದೊಣ್ಣೆ ನಂಗೆ ಅರ್ಧಂದೋ ಸ್ವಾಮಿ ಮಾತೊಂದು ವಿಶ್ವಾಸ ಬಂದ್ರ ಎಲ್ಲ ಬಂದ್ರ ರೈಟ್ ಇಲ್ಲೆನ್ನ ಹೇಗುಲೆ ಸ್ವಾಮಿ ಮಾತು ಮೂಲ್ಯವಾಯ್ತ ನಂಗೆ ವಿಶ್ವಾಸ ಬಂದ್ರ ಸ್ವಾಮಿ ನಂಗೆ ತನ್ನ ಮಾತುದೋಗೆ ವಾಕುಗೆ ಹೋವ ಹೇಗಿದ್ದಾರೆ 7,000-8,000 ಮೇಲೆ ವಾಕುಗೆ ಹೋವ ನಂಗೆ ತಂದಾರ ಪ್ರಿಯವಾದೋಕ್ರೆ ಅಲ್ಲಿ ನೋಡ್ವಿ ಎಸಗೋ ಆ ವಾಕು ತತ್ವ ಹೊರಡೋನಿಗ
వాక్కుతత్వ కేపనగా ನಂಗೆ ಅಪ್ಪರ ಉಣರ್ಚಿ ವಸಪಟ್ನೋ ಅಪ್ಪರ ಸಂತೋಷಪಟ್ನೋ ಅಲ್ಲ ವಿಶ್ವಾಸ ಅಲ್ಲಿಯೋಡ ನಿಬ್ಬುದಿಲ್ಲೇ. ಆಗ ವಿಶ್ವಾಸ ಸ್ಟೆಡ್ ಫಾಸ್ಟ್ ಫೇತ್ ಉறுதிಯಾದ ವಿಶ್ವಾಸ ಅಂಬುದು ಏನಾಮದೈತಟ್ಲೆ ವಾಕ್ಕುತತ್ವ ಮಾತ್ರ ಅಲ್ಲ, ಆ ವಾಕ್ಕುತತ್ವಕ್ಕೆ ಹೋಗೆ ಆ ವಾಕ್ಕುತತ್ವ ನೆರವೇರಿಸುವ ಆ ಪ್ರಾಸೆಸ್, ಆ ದಾರಿ, ಆ ಮೊರೆಯು ಅಲ್ಲಿಗೆ ಹೋಗಿಸ್ ದೇವ್ರು ಬಿತ್ತನೆ ಅದನ್ನವೂ ನಂಗೆ ಹಿಡಿಪೋದು ಪ್ರಿಯವಾದವಕ್ರೆ. ಏನಾಮದೈತಟ್ಲೆ ಹೆಲ್ಡ್ ಆನ್ ಟು ದ ಪ್ರಾಮಿಸ್ ಕಂಟೈನ್ಡ್ ಇನ್ ದ ಪ್ರಾಮಿಸ್. Held on to the process contained in the promise. ಆ ವಾಕ್ಕುತತ್ವಕ್ಕೆ ಹೋಗೆ ಅಡುವ ಆ ವಾಕ್ಕುತತ್ವ ನೆರವೇರಿಸುವ ಆ ದಾರಿಯೂ ನಂಗೆ ಏನು ಮಾಡೋದು ಎಂಬುದೈತಟ್ಲೆ ಹಿಡಿಪುದು. ಇಲ್ಲಿ ದಾನಿಯೇಲ್ನ ಬದುಕದೋಗ ನೋಡ್ನೋ, ದಾನಿಯೇಲ್ ತಾನು ನಂಬಿದ ವಿಶ್ವಾಸಗ, ತಾನು ನಂಬಿದ ದೇವರುಗ ಅಮ್ಮ ವಿಶ್ವಾಸವುಳ್ಳವನಾಗಿದ್ದ. ಅಮ್ಮ ಏಕಾಲದೋಗಿಯೂ ತನ್ನ ವಿಶ್ವಾಸವ ಬಿಟ್ಟು ಕೊಡುವಂಗೆ ಇಲ್ಲೇ ಅಮಗೆ ಬಂದವ ಆ ಕಟ್ಟದೋಗೆ ಅಮ್ಮ ಹೇಯ್ದ, ನಾ ಬಂದು ನಾ ಮಾಡುವ ಹರಕೀತ ಮಾಣ್ಣೆ, ನಾ ನಂಬುವ ದೇವರತ್ತ ಬಂದು ನಾ ನಂಬಿನೆ, ನಾ ಜೋಲಿವು ನಾ ಬಿಟ್ಟು ಕೊಡೋದಿಲ್ಲೇ ಅತನಿಗೆ ಉறுதிಯಾಗಿ ನಿಂತಿದ್ದು ನೋಡ್ನೋ. ಅಮ್ಮನ ಸಿಂಗದ ಗೆಬಿಗ ಹಾಕಿದರು. ನೋಡ್ವಿ, ಆ ಸಿಂಗದ ಗೆಬಿಗ ಹಾಕೋನೆಗ ದೇವರು ಅವನ ವಾಕು ದೇವರು ಮಾಡಿದ ವಾಕ್ ಏನಂಬದೈತಟ್ಲೆ ಅವನ ಸಿಂಗಗೆಬಿಗ ಹಾಕಿಲಿಯೋ ಅಲ್ಲಿಯೋಗಿಯೂ ದೇವರಿದ್ದು ಅವನ ಕಾಪಾತಿ ಅವನ ನಡೆಸಿ ಅಲ್ಲಿದ್ದು ಹೊರಾಸೈತಿ ಬಪ್ಪುತ್ತ ದೇವ್ರನ್ನ ಆ ವಾಕುದೋಗೆ ಹಡುವ ಆ ಪ್ರಾಸೆಸ್, ಆ ಮೊರೆ, ಆ ದಾರಿ ನಂಗೇನು ಮಾಡಿದ್ರ ಎಸಗೋ ತೊಟ್ಟೆ ದೇವ್ರೇ ನೀ ಎನ್ನ ಕೋಡಿಬ್ಬುದು, ಎನ್ನ ಕಾಪಾತೋದು, ಎನ್ನವ ನಡೆಸೋದು, ಎನ್ನ ತೇವೆಗೂ ಸಂಧಿಸೋದು, ಅದಕ್ಕೆ ಬೇಕಾದ ನೀವು ವಾಕುಗೆಲ್ಲ ಮಾಡಿದೆ ಅದೆಲ್ಲವನ್ನ ನಂಬಿನ ಸ್ವಾಮಿ ಅಂತಂದು ಏನೋ ಅಲೆ ಅದುಗ ಬಂದು ಇತ್ತವ ದಾರಿಗೋವ ಸ್ವಾಮಿ ಉಪಯೋಗ ಮಾಡೋನೇಗ ಅದನ್ನೇ ನಂಗೆ ವಿರುಂಬೋದಿಲ್ಲ, ಅದನ್ನೇ ನಂಗೆ ಹಿಡುಪುದಿಲ್ಲ, ಅದನ್ನೇ ನಂಗೆ ಬೇಕುಂಬುದಿಲ್ಲ ಪ್ರಿಯವಾದೋಕ್ರೆ. ಅದೇ ಮಾಕೆ ಶಾತ್ರಾಕ್ ಮೇಷಕ್ ಆಬೇತ್ನೇಕೋಪತಿ ಇಲ್ಲಿ ಗಣಮನೆಗ ಅವಕ್ಕರೆ ಏನು ಮಾಡಿದ್ರು ಎಂಬುದೈತಟ್ಲೆ ತಂಗ ವಿಶ್ವಾಸಗಾಗಿ ಸ್ವಾಮಿಯ ಮೇಲೆ ಬೀತಿವ ಆ ಒಂದು ವಸ್ತಿಯಾದ ವಿಶ್ವಾಸಗಾಗಿ ಅವಕ್ರೆ ಏನು ಮಾಡಿದ್ರು ಎಂಬುದೈತಟ್ಲೆ ಕಿಚ್ಚುಗ ತೂಕಿ ಹಾಕಿದ್ರು. ಅವಕ್ಕೆ ಮೊದಲೇ ಹೇಳಿದ್ರು, ಹೆಂಗವ ಬಂದು ಕಿಚ್ಚುಗೆ ಹಾಕಿಲಿ ಎಲ್ಲಿಗೆ ಹಾಕಿಲಿ ಹಂಗ ದೇವ್ರ ಕಾಪಾತಿನ, ಹೆಂಗ ಕಾಪಾತಾದಲ್ಲಿಯೂ ಕೂಡ ಹೆಂಗ ಸ್ವಾಮಿಯ ತವಿರ ಬೇರೆ ಏದನೂ ಆರಾಧನೆ ಮಾಡೋದಿಲ್ಲ ಅಂತಂದಾಗ ಉறுதிಯಾಗಿದ್ದರು. ಆ ಕಿಚ್ಚುನ ಆ ದಾರಿ ಅವಕ್ಕೆ ಹೋಪನೆಗೂ ಅವಕ್ಕೇನು ಮಾಡಿದ್ರು, ಅವು ಕಿಚ್ಚುನ ದಾರಿ ಅವಕ್ಕೆ ಓಪ ಸೂಣ್ಯಲೆ ಬಪ್ಪನೆಗೂ ಅವಕ್ಕೆ ಅದಕ್ಕೆ ಅಂಜುಲೆ ಅವಕ್ಕೆ ಅಲ್ಲಿ ದಾರಿ ಹೋದರು. ಸ್ವಾಮಿ ಅವಕ್ಕರ ಹೊರಾಸು ಹೊತ್ತು ಬಂದರು. ಅದುತ್ತ ಉறுதிಯಾದ ವಿಶ್ವಾಸ. ನಂಗೆ ಎಸುಗೋತೊಟ್ಟೆ ಏನು ಮಾಡೋ ದೇವ್ರನ್ನ ವಾಕುಗೆ ಹೋವ ಇಡ್ತುಣ್ಣೋ ಅಲ್ಲ ವಾಕುಗೋವ ನೆರವೇರಿಸೋದಕ್ಕಾಗಿ ದೇವರು ನಂಗಾಗಿ ಬಿತ್ತಿವ ದಾರಿಗೋವ ಮೊರೆಗೋವ ನಂಗೆ ಒಪ್ಪೋದಿಲ್ಲ, ಅದೆಲ್ಲ ಬೇಡ ಅನ್ನ ಏಕ ಅದು ನಂಗವ ಚಿಟಿ ಕಷ್ಟಪಡಿಸಿರ, ಅದು ನಂಗ ಮಾಂಸವ ಬಂದು ಕೊರತರ ಇಲ್ಲದ ಮಾಡ್ರ, ಅದು ನಂಗೆ ಅಪರ ಕಷ್ಟ, ಅದರಿಂದ ಬೇಡ ಅನ್ನೋ ಅಲ್ಲ. ನೋಡಿ ಪ್ರಿಯವಾದೋಕ್ರೆ, ದೇವರು ತನ್ನ ವಾಕುತತ್ವಕ್ಕೆ ಹೋವ ನಂಗೆ ಬದುಕನ್ನ ನೆರವೇರಿಸೋದಕ್ಕಾಗಿ ದೇವರು ಉಪಯೋಗ ಮಾಡುವ ಮೊರೆಗೋ ದೇವರು ಉಪಯೋಗ ಮಾಡುವ ದಾರಿಗೋ ನಂಗೆ ಬದುಕ ಏನು ಮಾಡ್ರ ಅಂಬದೈತಟ್ಲೆ ಅದು ಪ್ಯೂರಿಫೈ ಮಾಡ್ರ, ಅದು ನಂಗೆ ಅದು ಏನು ಮಾಡ್ರ ಅಂಬದಟ್ಲೆ ಶುದ್ಧ ಮಾಡ್ರ, ಅದು ನಂಗೆ ಬದುಕ ಶೇಪ್ ಮಾಡ್ರ, ಉರುವಾಕಿರ ಪ್ರಿಯವಾದೋಕ್ರೆ. ಆ ದಾರಿಗೆ ಹೋಗ ನಂಗೆ ಆತಂದ ಹೇಗೋದು ಎಸಗೋ ವಾಕುತತ್ವ ಮನಪಾಡು ಮಾಡಾಕು, ವಾಕುತತ್ವಕ್ಕೆ ಹೋವ ಅವಕ್ಕೆ ಬೇಯೋಗ ಅರಿಕೆ ಇಟ್ಟು ಹೇಗಾಕು, ಅದು ಮೂಲಿವಾಗಿ ಮಾತ್ರ ಆ ವಾಕುತತ್ವಗೋ ನಂಗೆ ಬದುಕದೋಗ ನೆರವೇರ. ಆ ವಾಕುತತ್ವಕ್ಕೆ ಹೋವ ನಂಗೆ ಬದುಕನ್ನ ನಡೆಸೋದುಗ ದೇವರು ದಾರಿ ಬಿತ್ತಾರೆ, ಮೊರೆ ಬಿತ್ತಾರೆ. ಅದು ತನ್ನ ದಾರಿಗೋ, ಅದು ತನ್ನ ಮೊರೆಗೋ. ನಿಂಗವು ಎನ್ನವು ಎತ್ತೆ ಅಲ್ಲಿ ದಾರಿ ಕೂಟ್ನ ಹೊಪ್ಪದು ತಾರ್ದುಂದಾರೆ. ಆಗ ಏನು ಮಾಡಿ ನಮ್ದೈತಟ್ಲೆ ಆ ದಾರಿ ನಂಗೆ ಕೂಟಿನ ಹೋನ ಅಲ್ಲ ದೇವರು ನಂಗೆ ಬದುಕನ್ನ ಅದನ್ನು ನೆರವೇರಿಸೋದಕ್ಕೆ ಉಪಯೋಗ ಮಾಡುವ ದಾರಿಗೋವ ಮೊರೆಗೋವ ನಂಗೆ ಒಪ್ಪಿಂಬುದು, ಅದು ನಂಗೆ ಉರಿಸಿರ್ತ, ಅದು ನಂಗೆ ಸಿಲ ಜಾಮದೋಗ ಪ್ರಿಯವಾಯಿ ಹಡ, ಅದು ನಂಗೆ ಹೋಗೆ
ಒಂದು ಹುರ್ಸು ಎತ್ತಿ ಬಂದ್ರೆ, ಒಂದು ಇಮೋಷನಲ್ ಪೇಯ್ನ್ ಎತ್ತಿ ಬಂದ್ರೆ, ಅದು ಹೋಗೆ ನಂಗೆ ಬಾಧಿಸಿರ ಅಲ್ಲಿ ಅದು ಒಳ್ಳಿತ್ತು. ಅದು ಏನು ಮಾಡ್ರ ಅಂದಲೇ ನಂಗವ ಪ್ಯೂರಿಫೈ ಮಾಡ್ರ, ನಂಗೆ ಶುದ್ಧ ಮಾಡ್ರ ಪ್ರಿಯವಾದೋಕ್ರೆ. ಅದು ಮೂಲವಾಯ್ತಾ ನಂಗೆ ವಿಶ್ವಾಸ ಒಂದು ಒಳ್ಳೆಯ ಒಂದು ನೆಲೆಮೆಗ ಬಂದರೆ. ಯಾಕಂದರೆ ಶೋಧನೆ ಇಲ್ಲದದು ವಿಶ್ವಾಸ ಅಲ್ಲ. ಒಂದು ಉಣ್ಮೆಯಾದ ನಿಜವಾದ ವಿಶ್ವಾಸ ಅಂದರೆ ಅದಕ್ಕೆ ಶೋಧನೆ ಬಂದ್ರೆ ಆ ಟೆಸ್ಟ್ ಅಪ್ರ ಮುಖ್ಯ. ಆ ಶೋಧನೆಯ ನಂಗೆ ದಾಟಿ ಬಂದಲತ್ತ ನಿಂಗೂ ನಾನು ಆ ಉறுதிಯಾದ ವಿಶ್ವಾಸದೋಗೆ ಮುಂದಕ್ಕೆ ಹೋಗೋದಕ್ಕೆ ಮುಡಿದ್ರೆ, ನಿಂಗೂ ನಾನು ಆವಿಕುರಿಯ ಬದುಕದೋಗೆ ಇತ್ವ ಒಂದು ಸ್ಪಿರಿಚುವಲ್ ಜೈಂಟ್ಸ್ ಆಗಿ ಆವಿಕುರಿಯ ದೊಡ್ಡವಕರಾಗಿ ನಿಂಗೂ ನಾನು ಬದುಕೋದು ಎಂಬುದಾಯ್ತಟ್ಲೆ ನಂಗೆ ಉறுதிಯಾದ ವಿಶ್ವಾಸ ಬೇಕು. ಆ ಉறுதிಯಾದ ವಿಶ್ವಾಸ ಎಂಬುದು ಬರು ವಾಕುತತ್ವವನ್ನು ನಂಬೋದು ಮಾತ್ರ ಅಲ್ಲ, ಆ ವಾಕುತತ್ವಕ್ಕೆ ಹೋಗಿಯೇ ದೇವರ ವಾಕುತತ್ವ ನಂಗೆ ಬದುಕನ್ನ ನೆರವೇರಿಸಣೆ ಎಂಬುದುಗ ದಾರಿಗೆ ಹೋವ ಆ ಪ್ರಾಸೆಸ್ಸ ದೇವರಲ್ಲಿ ಬಿತ್ತಾರೆ. ಆ ಪ್ರಾಸೆಸ್ದೋಗತ ನಂಗೆ ನಡೆಸೀರ, ಆ ಮೊರೆಯೋಗತ ನಂಗೆ ನಡೆಸೀರ. ಅಲ್ಲಿ ಹೋಗ ಅದು ನಂಗೆ ಬಪ್ಪ ಜೋಲಿಗೋ ಶೋಧನೆಗೋ ಎಸಗೋ ಕಾರಿಗೋ ಹೊಡೆದೆ ಅದೆಲ್ಲವ ನಿಂಗೂ ನಾನು ಗೆದ್ದವಕರಾಗಿ ನಿಂಗೂ ನಾನು ಮುಂದಕ್ಕೆ ಹೋಗಬೇಕಾದ ಅವಶ್ಯ ಹಡದೆ. ಮೂರಾவது ಜೋಲಿ ನಾನು ನಿಂಗೆ ಕೊಡಗಣನ್ನೇ 11வது ಅಧಿಕಾರ 24-25 ನಂಗೆ ಅಡಿಕಡಿ ಇದನ್ನು ಓದಿನೋ ಗಣನೋ மோசேயை ಬದುಕು பற்றி ಹಡದೆ. ಒಂದೆರಡು ಮಾತ್ರ நான் ஓதினே. விசுவாசத்தினாலே மோசே தான் பெரியவனான போது பார்வோனுடைய குமாரத்தியின் மகன் எண்ணப்படுவதை வெறுத்து அனித்தியமான பாவ சந்தோஷங்களை அனுபவிப்பதை பார்க்கிலும் தேவனுடைய ஜனங்களுடைய துன்பத்தை அனுபவிப்பதையே தெரிந்து கொண்டு இனி வரும் பலன் மேல் நோக்கமாக இருந்து எகிப்தில் உள்ள பொக்கிஷங்களிலும் கிறிஸ்துவின் நிமித்தம் வரும் நிந்தையை அதிக பாக்கியம் என்று எண்ணினான். ಮೂರವ ಜೋಲಿ ಏನಾದ್ರ ಪ್ರಿಯವಾದೋಕ್ರೆ, ಸೆಪರೇಟೆಡ್ ಲೈಫ್, பிரித்தெடுக்கப்பட்ட வாழ்க்கை, ತೆರೆದು ಬದುಕುವ ಬದುಕು. ನೋಡ್ವಿ, ತೆರೆದು ಬದುಕುವ ಬದುಕು ಅಂತಂದ್ರೆ ಏನಾಮದಾಯ್ತಟ್ಲೆ, ಇಟ್ ಇಸ್ ಅನ್ಕಾಂಪ್ರಮೈಸ್ಡ್ ಲೈಫ್ ಸ್ಟೈಲ್ ಅಟ್ ಎನಿ ಕಾಸ್ಟ್. ಏನ ಬೆಲೆಯಾಲಿಯೂ ದೇವರ ಪ್ರಿಯಪಡಿಸೋದಕ್ಕಾಗಿ, ದೇವರ ಮಹಿಮೆ ಪಡಿಸೋದಕ್ಕಾಗಿ ನಿಂಗೂ ನಾನು ಬದುಕುವ ಬದುಕು ಪ್ರಿಯವಾದೋಕ್ರೆ. ನೋಡ್ವಿ, ನಿಂಗೂ ನಾನು ಒಲಗ ಬಂದು ಹೇತಪ್ಪ ಮೊರೆಯೋಗಿಯು ಒಲಗ ಬದುಕಿನಿಬ್ಬ ಆ ಫ್ಯಾಷನ್ದೋಗಿಯು ಆ ಮೊರೆಯೋಗಿಯು ಆ ದಾರಿಯೋಗಿಯು ಆ ಲೈಫ್ ಸ್ಟೈಲ್ದೋಗಿಯು ಬದುಕೋದು ಮುಡಿದ್ರ ಅಲೆ ಒಲಗದ ನಡೆಮರೆಗೋ ಒಲಗದ ದಾರಿಗೋ ಸೋಮಿಯ ಮಹಿಮೆ ಪಡಿಸೋದಕ್ಕೂ ಮುಡಿಯ. ಸೋಮಿಗೆ ವಿದ್ದೋಗಿಯು ದೊಡ್ಡ ಹೆಸರೆತ್ತಿ ಬಪ್ಪದಕ್ಕೂ ಮುಡಿಯ. ಸೋಮಿಯ ನಂಬಿ ದೇವ್ರಿಗಾಯಿ ಬದುಕುವ ನಿಂಗೂ ನಾನು ಪ್ರಿಯವಾದೋಕ್ರೆ ಸೋಮಿಗ ದೊಡ್ಡಳವನ ಮಹಿಮೆ ಎತ್ತಿ ಬಪ್ಪ ವಿಧದೋಗ ಬದುಕೋದು ಎಂಬುದಾಯ್ತಟ್ಲೆ ನಂಗಗ ಒಂದು ಆವಿ ಕುರಿಯ ವಿದ್ದೋಗೆ ಒಂದು ಪಿರಿತೆಡುಪು ಅಲ್ಲದು ತೆರೆದು ಬದುಕೋದು ಅಪರ ಮುಖ್ಯ. ಇಂದು ನಿಂಗೂ ನಾನು ಕೃಬೆಯ ಕಾಲದೋಗಿದ್ದಲಿಯೂ ಸೋಮಿಯ ಕೃಬೆ ನಂಗೆ ಬದುಕುನೇ ಕಚ್ಚಕ್ಕವಾಗಿ ಹಟ್ಲೆಯೋ ಸೋಮಿಯ ಕೃಬೆ ನಂಗಾಗಿ ಏನವೇ ಐತಂದ್ರ ಎಂಬುದಾಯ್ತಟ್ಲೆ ಸೋಮಿಗಾಗಿ ಈ ಒಲಗದ ದಾರಿಗೋವ ಒಲಗದ ಇಚ್ಛೆಗೋವ ಒಲಗದೋಗಡುವ ಒಲ್ಲದ ಜೋಲಿಗೋವ ಅದನ್ನು ತಳ್ಳಿ ತನಗಾಗಿ ಬದುಕೋದುಗ ನಂಗೆ ಕಲಿಸಿತಂದ್ರ ಸೋಮಿ ಕೃಪೆ ಅದಂತ ನಂಗಗ ಕಲಿಸಿತಂದ್ರೆ ಪ್ರಿಯವಾದೋಕ್ರೆ. ಆಗ ದಾರ ಒಂದು ಕಾಂಪ್ರಮೈಸ್ಡ್ ಲೈಫ್ ಸ್ಟೈಲ್ ಬಿತ್ತಾರಿಯೋ ಒಂದು ಬುಟ್ಟು ಕೊಟ್ಟು ಇದು ಪರವಲೆ ಅದು ಪರವಲೆ ಅದು ಇವಕರ ಇತ್ತ ಅಡ್ಜಸ್ಟ್ ಮಾಡಿಬಿಡುವೋ ಅವಕರ ಅಡ್ಜಸ್ಟ್ ಮಾಡಿಬಿಡುವೋ ಒಂದು ಹೇಗೆ ನಿಂಗೂ ನಾನು ಒಂದು ಆವಿ ಕುರಿಯ ಬದುಕದೋಗೆ ಒಂದು ಕ್ವಾಲಿಟಿ ಇಲ್ಲದಂಗೆ, ಒಂದು ಸ್ಟ್ಯಾಂಡರ್ಡ್ ಇಲ್ಲದಂಗೆ, ಒಂದು ಥರ ಇಲ್ಲದಂಗೆ ಸೋಮಿ ಮಾತವು ನಂಗೆ ಬುಟ್ಟು ಕೊಟ್ಟು ಬದುಕಿನೋ ಅಂಬದಾಯ್ತಟ್ಲೆ ಆವಿ ಕುರಿಯ ವಿದ್ದೋಗಿ ನಿಂಗೂ ನಾನು ದೊಡ್ಡವಕರಾಗಿ ಬದುಕೋದಕ್ಕೆ ಮುಡಿಯ. ಅದು ಆ ಬುಟ್ಟು ಕೊಟ್ಟು ಬದುಕೋದು ಎಂಬುದು ಒಂದು ಆವಿ ಕುರಿಯ ಮನುಷ್ಯನ ಅಡೆಯಾಳ ಅಲ್ಲ ಪ್ರಿಯವಾದವಕ್ರೆ. ಒಂದು ನಿಜವಾದ ಆವಿ ಕುರಿಯ ಮನುಷ್ಯನ ಅಡೆಯಾಳ ಏನಂಬದಾಯ್ತಟ್ಲೆ ಅಮ್ಮ ಈ ಒಲಗದ ಜೋಲಿಯ ವಸ್ತಿಯಾಗಿ ನೆಂಚಿ ಅದುಗ ಬುಟ್ಟು ಕೊಟ್ಟು ದೇವರ ಬುಟ್ಟು ಕೊಟ್ಟು ಹೋಪದಲ್ಲೇ ಅಮ್ಮ ದೇವರಿಗಾಗಿ ಬೇರೆ ಏನೋ ಬೇಕಲಿ ಬುಟ್ಟು ಕೊಟ್ಟು ಬದುಕಿನ ಅಥವಾ ಒಂದು ಲೈಫ್ ಸ್ಟೈಲ್ಗ ಅಥವಾ ಒಂದು ಬದುಕಿನ ಮೊರೆಯ ನಂಗೆ ಜನಗೂ ಕತ್ತುಂಬುದು ಏದೋ ಒಂದು ಕಾಲದೋಗೆ ಹೆಂಗೆ ಅತ್ತ ಬದುಕಿದೆಯೋ ಅತ್ತೆಂಬುದು ಮಾತ್ರ ಅಲ್ಲ, ನಂಗೆ ಬದುಕಿನ ಕಡೆ ಸಿಗಟ್ಟವು ಎಸಗೋ ಜೋಲಿಯಿಂದ ನಂಗೆ ತೆರೆದು ಬದುಕಬೇಕಾಗಿದೆ. ನಂಗೆ ಪಾಪ ಅಂದ ತೆರೆದು ಬದುಕೋದು, ಪಿಸಾಸಿಯ ಕ್ರಿಯೆಗೆ ಹೊಂದ ನಂಗೆ ಬೆಳಗಿ ತೆರೆದು ಬದುಕಬೇಕಾಗಿ ಹಿಡ್ದೆ, ಒಲಗದ ನಡೆಮರೆಗೋ ಒಲಗದ ದಾರಿಗೋ ಅದೆಲ್ಲ ಅಂದ ನಂಗೆ ತೆರೆದು ಬದುಕಬೇಕಾಗಿದೆ.
ಪೊದುವಾಗಿ ಅಡುವ ಎಸಗೋ ಜೋಲಿಗೆ ಹೊಂದ ನಂಗೆ ಬೆಲಗಿ ದೇವರಿಗಾಗಿ ವಿಶೇಷವಾಗಿ ನಿಂಗೂ ನಾನು ಬದುಕಬೇಕಾದ ಬಂದು ಪೊರುಪು ನಂಗೆ ಹಡದೆ ಪ್ರಿಯವಾದೋಕ್ರೆ ತಪ್ಪನಾಗ ನಿಂಗೂ ನಾನು ಏನು ಮಾಡಬೇಕಾ ಹಿಡದೆ ಮಟ್ಲೆ ಮೋಸೆ ಮಾಕೆ ಬಂದು ಒಂದು ಸೆಪರೇಟೆಡ್ ಲೈಫ್, ಅನ್ಕಾಂಪ್ರಮೈಸ್ಡ್ ಲೈಫ್ ಸ್ಟೈಲ್ ಅಟ್ ಎನಿ ಕಾಸ್ಟ್. ಅದರಿಂದ ನಂಗೆ ನಷ್ಟ ಬಂದಲಿಯೂ ಪರವಲ್ಲ, ಒಂದು ಸಿಕ್ಕಬೇಕಾದದ್ದು ನಂಗೆ ಕೈ ಬಿಟ್ಟು ಹೋಲಿಯೂ ಪರವಲ್ಲ. ಅಲೆ ಸೋಮಿಗಾಗಿ ನಾ ಏನವ ಬಿಟ್ನೆ ಅಲ್ಲ ಬೇರೆ ಒಂದು ಜೋಲಿಗಾಗಿಯೂ ನಾ ಸೋಮಿಯ ಬಿಡೋದಿಲ್ಲೇ ಅತ್ತೆಂಬ ಉறுதியோட ನಿಂಗೂ ನಾನು ಪ್ರಿಯವಾದೋಕ್ರೆ ಬದುಕಬೇಕಾದ ಅವಶ್ಯ ಹಡದೆ. ಇಂದು ಇತ್ತವ ಜೋಲಿಗೆ ಹೊಲ್ಲ ಸಭೆಬಾಗಿ ಹೀಗೆ ಕೊಡೋದು ಅಪ್ಪರ ಕಮ್ಮಿ ಹಾಯಿ ನಡೆದೆ, ಅದು ಅಪ್ಪರ ದುಃಖವಾದ ಜೋಲಿ. ಸೋಮಿಗಾಗಿ ತೆರೆದು ಬದುಕುವಮ್ಮನ ಸೋಮಿ ತನ್ನ ಕೈಯೋಗ ಬಲವಾಗಿ ಉಪಯೋಗ ಮಾಡೋಣ. ಸೋಮಿಗಾಗಿ ನಂಗೆ ತೆರೆದು ಬದುಕೋದೋಗೆ ದೊಡ್ಡ ಬಲ ಹಡದೆ ಪ್ರಿಯವಾದೋಕ್ರೆ, ದೊಡ್ಡ ಬಲ ಹಡದೆ. ಕಡೆಸಿಯಾಗಿ 4వ ಜೋಲಿಯ ನಂಗೆ ನೋಡುವೋ ಇಲ್ಲಿ 11வது அதிகார 5வது வசனதோகே நாங்கள் ஓதுவோ விசுவாசத்தினாலே நோவா தற்காலத்திலே காணாதவைகளை குறித்து தேவ எச்சரிப்பு பெற்று பயபக்தி உள்ளவனாகி தன் குடும்பத்தை ரட்சிப்பதற்கு பேழையை உண்டு பண்ணினான். அதனாலே அவன் உலகம் ஆக்கினைக்குள்ளானதென்று தீர்த்து விசுவாசத்தினால் உண்டாகும் ನೀದಿಕ್ಕೆ ಸುಂದರವಾಳಿಯಾನಾನ್. ಇಲ್ಲಿ ನೋವಾನ ಪತಿ ನಂಗೆ ನೋಡಿನ ಪ್ರಿಯವಾದೋಕ್ರೆ 4వ ಜೋಲಿ ಏನಾಮದೈತಟ್ಲೆ ಸರೆಂಡರ್ಡ್ ವಿಲ್. ತಂಗ ಸುಯ ಸಿತ್ತವ ಸೊಂದ ಆಸೆಯ ಸೊಂದ ಸಿತ್ತವ ದೇವರ ಮುಂದಾಡು ಒಪ್ಪಿಸಿ ದೇವರು ಏನು ಬಿತ್ತನೆಯೋ ಅದನ್ನ ಗೀವುದುಗ ತಯಾರಾಪದು. ನೋವಾನ ಬದುಕದೋಗ ನೋಡ್ವಿ ಸೋಮಿ heiದ್ರು ಆ ಕಾಲದೋಗೆ ಜನಗೋ ಅಪ್ಪರ ಸೀರ್ಗಟ್ಟು ಬಂದು ಅಪ್ಪರ ಹೊಲ್ಲದ ಬಂದು ಬದುಕಿಣಿದ್ರು. ಸೋಮಿ ಬಂದು ಅದನ್ನು ಟಾಲರೇಟ್ ಮಾಡೋದಾಗ ಸಗಿಚೋದಾಗ ಮುಡಿವಿಲೆ ಸೋಮಿ ಎಲ್ಲವ ಒಂದೊಟ್ಟು ಅಳಿಚಿನೇ ಇಲ್ಲದ ಮಾಡ್ನೇ ಅಂತಂದೇಗಿ ಸೋಮಿ ನೋವಾನ್ ಕೊಡೋ ಗಣಮನೆಗ ನೋವಾಗ ಸೋಮಿ ಹೇಳಿದ್ರು ಏನಂತ ಹೇಳಿದ್ರು ಅಂತಟ್ಲೆ ನೀವೊಂದು ದೊಡ್ಡ ಕಪ್ಪಲ ಒಂದು ಪೇಳೆಯ ನೀ ಕಟ್ಟು ಅತಂದೇಗಿ ಸೋಮಿ ಅಮಗ ಒಂದು ಗೆಲ್ಚವ ಅಸೈನ್ ಮಾಡಿದರು, ಒಂದು ಗೆಲ್ಚವ ಕೊಟ್ಟರು. ನೋವಾ ಏನು ಮಾಡಿದಾರದ್ರ ಬೈಬಲ್ನ ಪ್ರಸಿಂಗರವಾಗಿ ಹೀರ ದೇವರು ಎತ್ತೆ ಹೇಳಿದ್ರು ಅದೇ ಮಾಕೆ ಅಮ್ಮ ಮಾಡಿ ಮುಟ್ಸಿದ ಅತ್ತೆಂದೇಗಿ ನಂಗೆ ನೋಡ್ವಿ ಇಲ್ಲಿ ಸರೆಂಡರ್ಡ್ ವಿಲ್ ಅತ್ತಿನ ಬಪ್ಪನೆಗ ಸೋಮಿಯ ಸಿತ್ತಾಗ ನಂಗೆ ಬದುಕ ಒಪ್ಸಿಕೊಟ್ಬಿಟ್ಟೆ ಅಲ್ಲ ಸೋಮಿ ಸಿತ್ತ ಎನ್ನ ಬದುಕು ನಡೆಯಲಿ ಅತ್ತಿಂದೇಗಿ ಒಪ್ಸಿಕೊಟ್ಬಿಟ್ಟೆ ಎಂಬುದಾಯ್ತಟ್ಲೆ ಅದನ್ನ ಅರ್ಥ ಏನ ಅತ್ತೆಂಬುದಾಯ್ತಟ್ಲೆ ಪ್ರಿಯವಾದೋಕ್ರೆ ಒಬೀಡಿಯನ್ಸ್ ವಿಥೌಟ್ ರೀಸನಿಂಗ್. ಏ ಕಾರಣವು ಏ ಕೇಳ್ವಿಯೋ ಕೇತು ನೋಡಾದಂಗೆ ತಾ ಏನು ಹೇಳಿದನೆಯೋ ಅದೇ ಮಾಕ್ಕೆ ಗೀವದುಗ ನಂಗೆ ಒಪ್ಸೋದು ನಂಗೆ ಕೀಳ್ಪಡಿಂಜೋದುತ್ತ ಅದನ್ನ ಅರ್ಥ ನಂಗೆ ಎಸ್ಗೋತಟ್ಟೆ ಏನು ಮಾಡೋ ಸೋಮಿಯ ಮಾತು ಹೇಗೋನೆಗ ಸೋಮಿಯ ಮಾತು ಮೂಲಿವಾಯಿ ಪ್ರಸಂಗ ಕೇಪನೆಗ ಅಲ್ಲದು ಸೋಮಿಯ ಮಾತು ನಂಗೆ ಹೋದೋನೆಗ ಎಸ್ಗೋ ಜೋಲಿ ಹೇಗೋನೆಗ ನಂಗೆ ಏನು ಮಾಡೋ ಅಂದ್ರೆ ಅದಗ ಏಕಿತ್ತೆ ಮಾಡೋದು ಇದನ್ನು ಮಾಡೋದಿಲ್ಲ ಏನಾರ ಅತ್ನಾಗಿ ಪಲ ಕೇಳ್ವಿಗೆ ಹೋಗೋ ಬಂದು ನಂಗೆ ಕೇತನೋ ಅದು ಸರಿಯಾದ ಜೋಲಿ ಅಲ್ಲ. ಏಕೆ ನಂಗೆ ಕೇಳ್ವಿ ಕೇತನಾರ್ದ್ರ ಅದನ್ನು ಮಾಡುವ ಇಷ್ಟ ಇಲ್ಲೇ ಎಸ್ಗೋ ಗಣ ಅಂದಲೇ ನಂಗೆ ಪುದಿಯರ್ ಪಾಡ್ ಕಾಲದೋಗಿದ್ದೋ ನಂಗೆ ಕಿರುಬಿ ಕಾಲದೋಗಿದ್ದೋ ನಂಗೆ ಏನಾಗ ದಸಂಬ ಕೊಡೋದು ನಂಗೆ ಏನಾಗ ಇತ್ತ ಮಾಡೋದು ಅತೆಲ್ಲ ಕೇತಾರ ಅತ್ತ ಕೇಪವಕ್ಕ ನಿಜವಾಗಿ ಅವಕ್ಕ ಸೋಮಿಗ ಕೊಡುವ ಮನಸ್ಸಿಲ್ಲ. ಅದನ್ನಂತ ಏನಾಗಿರ ಅಂದರೆ ಹೆಂಗೆ ಏನಾಗ ದಸಂಬ ಕೊಡೋದು ಹೆಂಗೆ ಸೇವೆಗ ಕೊಡೋದು ಅತ್ತಿಂದ ಹೇಗಿರ ಅದು ಏನು ಅವಕ್ಕೆ ಹೋಗಿ ಏನು ನಡೆದೆ ಅಂದರೆ ಕೊಡುವ ಇಷ್ಟ ಅವಕಾಗ ಇಲ್ಲೇ ಅಲ್ಲೇ. ಇದು ಒಂದು ಉದಾಹರಣೆಗೆ ಇದೆ. ಇದು ಮಾತ್ರ ಅಲ್ಲ, ನಂಗೆ ಬದುಕನ್ನು ಜೋಲಿ ಹೈದಲಿಯೋ ಸೋಮಿಯ ಮಾತು ಏನೇ ಹೇಗಿರವೋ ಅದುಗ ನಂಗೆ ಕೇಳ್ವಿ ಕೇತು ನೋಡಾದಂಗೆ ನಂಗೆ ಕೀಳ್ಪಡಿಂಜೋನೆಗ ಸೋಮಿ ಹೀದಂಗೆ ಗೀವನೆಗ ಅಲ್ಲಿ ದೊಡ್ಡ ಹರ್ಷ ನಡೆದೆ, ಅಲ್ಲಿ ದೊಡ್ಡ ಉಳ್ಳಿತಾಡದ ಪ್ರಿಯವಾದೋಕ್ರೆ ಎಸ್ಗೋತೊಟ್ಟೆ ನಂಗೆ ಏನು ಮಾಡಾರ್ದ್ರ ನಂಗೆ ಸುಯ ಇಷ್ಟವ ನಂಗೆ ಸೊಂದ ಇಷ್ಟವ ಸೊಂದ ಅಭಿಲಾಷೆಗೋವ ನೆರವೇರಿಸೋದಕ್ಕಾಗಿ ಸೋಮಿ ಮಾತು ಏಗುವ ಎಸಗೋ ಜೋಲಿಗೋವ ನಂಗೆ ತಳ್ಳಿ ಹಾಕಿನೋ ನಂಗೆ ತಾಮದ ಮಾಡನೋ ಇದು ಮಾಕ್ ಹೇಗಿರ ಡಿಲೇಡ್ ಒಬೀಡಿಯನ್ಸ್ ಈಸ್
ಡಿಸೊಬೀಡಿಯನ್ಸ್ ಅತಂದು ಹೇಗಿರ ತಾಮದವಾಗಿ ಕೀழ்ಪಡಿಂಜೋದು ಅದು ಕೀழ்ಪಡಿಂಜಾದ ಇಬ್ಬುದು ಅದಾದ ಕೀழ்ಪಡಿಯಾಮೆ ಅತಂದು ಹೇಗಿರ ಅಲ್ಲ ನೋವಾತ ಮಾಡಲೆ ಸೋಮಿ ಏನೇ ಹೇಳಿದನೋ ಅದನ್ನು ಅದೇ ಮಾಕೆ ಅಮ್ಮ ಮಾಡಿ ಮುಡಿಸಿದ ಪ್ರಿಯವಾದಕ್ರೆ ಆವಿಕುರಿಯ ಬದುಕುದೋಗೆ ನಂಗೆ ದೊಡ್ಡವಕರಾಗಿ ನಂಗೆ ಬದುಕೋದು ಮುಂದೈತಟ್ಲೆ ಇದು ಅಪ್ಪರ ಮುಖ್ಯವಾದ ಒಂದು ಕ್ವಾಲಿಟಿ, ಇದೊಂದು ಮುಖ್ಯವಾದ ಒಂದು ಅಡೆಯಾಳ. ಇದನ್ನು ನಂಗೆ ಬದುಕನ್ನ ನಂಗೆ ಹಡೋದಪ್ಪ ಮುಖ್ಯ. ಒಂದೇ ಜನಗೆ ಈ ನೆಲೆ ಮೇಲೆ ನಂಗೆ ದೊಡ್ಡದು ಮುಡಿಯ ಮೆಲ್ಲೆ 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 ಸೋಮಿ ಹೇಗುವ ಕುನ್ನ ಜೋಲಿಗಲ್ಲಾಗ ಹಾಂದೇಗಿ ಎಸಗೋತೊಟ್ಟೆ ಸೋಮಿ ಹೇಗೋನಾಗ ಅದು ನಂಗೆ ಸುಳುವ ಎಡ, ಅದು ಸುಳುವ ಎಡದಲ್ಲಿ ಪರವಲೆ ನಾ ಕೇಳ್ವಿ ಕೇಪದಲ್ಲೇ ನಾ ಏಕಾಂತ ಕೇಪದಲ್ಲೇ ನಾನು ತಾಮದ ಮಾಡೋದಲ್ಲೇ ಇದನ್ನಿತ್ತ ಮಾಡ್ಲತ್ತ ಇತ್ತ ಗೀದಲತ್ತ ನನ್ನ ಬದುಕುನ ನಡೆದರವ ಅತಂದೇಗಿ ಅಥವಾ ಕೇಳ್ವಿಲಾಗ ನಾ ಎಡೆಕೊಡೋದಿಲ್ಲ ದೇವ್ರೆ, ನೀ ಏನು ಹೇಗಿರಿಯೋ ಅದನ್ನು ಗೀದನೇ ತೆಂಬ ಒಂದು ಮನಸ್ಸುಳ್ಳವನಾಗಿ ನಿಂಗೂ ನಾನು ಬದುಕೋದು ಅಪರ ಅವಶ್ಯ. ಅತ್ತಮಾಕೆ ನಂಗೆ ದೊಡ್ಡೋದು ಅಪರ ಮುಖ್ಯ. ಅತ್ತಮಾಕೆ ನಂಗೆ ಬದುಕಿದೋಂಬುದೈತಟ್ಲೆ ನಿಂಗೂ ನಾನು ನಿಜವಾಗಿ ಆವಿಕುರಿಯ ಬದುಕುದೋಗೆ ಒಂದು ದೊಡ್ಡವಕರಾಗಿ ಆವಿಕುರಿಯ ಬದುಕುದೋಗೆ ಒಂದು ದೊಡ್ಡ ನೆಲೆಮೆಯೋಗೆ ನಂಗೆ ಬದುಕೋದುಗ ಮುಡಿದ್ರ ಅತ್ತವ ಒಂದು ನೆಲೆಮೆಗ ಅತ್ತವ ಒಂದು ಎಡೆಗ ಅತ್ತವ ಒಂದು ಸ್ಥಾನಗ ನಿಂಗೂ ನಾನು ದೊಡ್ಡೋದು ಬಪ್ಪುದೊಂದೇಗಿ ಸೋಮಿ ನಂಗೆ ಸಾರೆ ಎದುರು ನೋಡಿದ್ದಾರೆ. ಅದನ್ನು ನಂಗೆ ಎತ್ತೆ ಬನ್ನೋಂಬುದೈತಟ್ಲೆ ಮೊದಲು ನಂಗೆ ಬದುಕುನ ಸೋಮಿಯ ಮುನ್ಮಾದರಿಯಾಗಿ ಬಿತ್ತು ತನ್ನ ಸಾರೆಯಿಂದ ನಂಗೆ ಕಪ್ಪದು. ಎರಡವದಾಗಿ ಸೋಮಿಯ ಮಾತುದೋಗೆ ಎಸಗೋ ಸೋಮಿಯ ಮನುಷ್ಯರ ಪತಿ ದೇವರು ಬರೆದು ಬಿತ್ತಾರೆ. ಏನಗೈ ಬರೆದು ಬಿತ್ತಾರೆ ನಂಗೆ ಓದಿದೆ ಇಬ್ರೇರ್ 11ನೇ ಅಧಿಕಾರ. ಅವಕರ ಬದುಕುಂದ ನಿಂಗೂ ನಾನು ಕಪ್ಪುದುಂಬುದುಗಾಯ್ತ ಬರೆದು ಬಿತ್ತಾರೆ. ಅದು ಮಾತ್ರ ಅಲ್ಲ, ಇಂದು ನಂಗೆ ಕಣ್ಣು ಮುಂದಾಡು ದೇವರು ಬಿತ್ತಿವ ತಲೆವರೆಗೋ ಒಳ್ಳೆಯ ತಲೆವರೆಗೋ ಅಥವಾ ಆವಿಕುರಿಯ ಆ ದೊಡ್ಡ ತಲೆವರೆಗೋ ಆ ಎತ್ತವ ದಾರಿಗೆ ಹೋವ ಪಿನ್ಪಟ್ರಿ ಸೋಮಿಗಾಯಿ ಬದುಕಿಂಡಿದ್ದಾರೆ ಎಂದೇಗಿ ಆ ಸರಿಯಾದ ಉದಾಹರಣೆ ಸರಿಯಾದ ಮುನ್ಮಾದರಿಯಾಗಿ ಇಬ್ಬ ತಲೆವರೆಗೆ ಹೋವ ಪಿನ್ಪಟ್ರಿ ಬದುಕೋದು ಅಪ್ಪರ ಅವಶ್ಯ ಅಪ್ಪರ ಮುಖ್ಯ. ಎಲ್ಲವ ನಂಗೆ ಪಿನ್ಪಟ್ರಿ ನಂಗೆ ಹೋಗ್ಕೊಡೋದು ಸರಿಯಾದವಕ್ರ ನಂಗೆ ಫಾಲೋ ಮಾಡೋದು ಅಪ್ಪರ ಮುಖ್ಯ. ಅತ್ತೆ ನಂಗೆ ಪಿನ್ಪಟ್ರಿ ನಂಗೆ ಬದುಕಿದೋ ದೊಡ್ಡಿದೋ ಎಂಬುದೈತಟ್ಲೆ ಇಂದು ನಂಗೆ ಗಣ ಅಂದಂಗೆ ನಿಂಗೂ ನಾನು ಒಂದು ಆವಿಕುರಿಯ ಒಂದು ದೊಡ್ಡ ನೆಲೆಮೆಯೋಗಿಬ್ಬ ಮನುಷ್ಯರಾಗಿ ನಂಗೆ ಬದುಕೋದುಗ ಮುಡಿದ್ರ ಸೋಮಿ ನಂಗೆ ಅತ್ತ ಮಾಕ ಬದುಕೋದೊಂದು ಎದುರು ನೋಡಿರ ಇತ್ತ ವಸ್ತಿಯಾದ ಬದುಕುಗ ನಂಗೆ ಒಪ್ಪಿಸಿಕೊಡುವೋ ನಂಗೆ ಗಣ ಅಂದಂಗೆ ಪ್ರಿಯವಾದವಕ್ರೆ ಒಂದು ನೋಕಗಾಗಿ ಒಂದು ಜೋಲಿಯ ಮಾತ್ರ ಮುಂದಾಡಬಿತ್ತು ನಂಗೆ ಬದುಕುವೋ ಅದು ಜೋಲಿಯಿಂದಲೇ ನಿತ್ಯವಾದ ಜೋಲಿಗೋ ಎಂದೆಂದು ಹಡುವ ಜೋಲಿಗೋ ಈ ತಾತ್ಕಾಲಿಕವಾದ ಜೋಲಿಗೋಗಾಗಿ ನಂಗೆ ಬದುಕೋದು ಬೇಡ. ಎರಡಾವುದು ನಂಗೆ ಗಣ ಅಂದಂಗೆ ಸ್ಟೆಡ್ ಫಾಸ್ಟ್ ಫೈತ್ ನಂಗೆ ಉறுதிಯಾದ ವಿಶ್ವಾಸ. ಅದು ಏನಮ್ಮದೈತಟ್ಲೆ ಸೋಮಿಯ ಬರು ವಾಕುತತ್ವ ಹಿಡಿತು ಎಕ್ಸೈಟ್ಮೆಂಟ್ ಪರ್ವಸ ಹಾಪುದು ಮಾತ್ರ ಅಲ್ಲ, ಆ ಸೋಮಿಯ ವಾಕುತತ್ವ ನಂಗೆ ಬದುಕನ್ನ ದೇವರು ನೆರವೇರಿಸೋದಕ್ಕಾಗಿ ಸೋಮಿ ಕೂಟಿಂಡೋಪ ಎಡೆಗ ಸೋಮಿ ಕೂಟಿಂಡೋಪ ಸೋಮಿ ಉಪಯೋಗ ಮಾಡುವ ದಾರಿಯ ಸೋಮಿ ಉಪಯೋಗ ಮಾಡುವ ಮೊರೆಯ ನಂಗೆ ಒಪ್ಪಿದವಕರಾಗಿ ಅದು ನಂಗೆ ಉರ್ಸಾಲಿ ಪರವಲೆ ಅದು ಒಳ್ಳಿತ್ತು ಅಂದೇಗಿ ನಂಗೆ ಅದನ್ನು ಇಡುತ್ತವಕರಾಗಿ ನಂಗೆ ಬದುಕೋದಪ್ಪರ ಮುಖ್ಯ. ಎಸಗೋ ವಾಕುತತ್ವ ಹಿಡಿತು ಸಂತೋಷಪಟ್ಟಾರ ಅದನ್ನು ಸೋಮಿ ಅದನ್ನು ಉಪಯೋಗ ಅದನ್ನು ನಾವು ಬದುಕನ್ನು ನಡೆಸೋದಕ್ಕಾಗಿ ದೇವರು ಉಪಯೋಗ ಮಾಡುವ ದಾರಿಗೆ ಹೋವ ಒಪ್ಪೋದೇ ಇಲ್ಲೇ ಅಥವಾ ಒಪ್ಪಲೇ ಎಂಬುದೈತಟ್ಲೆ ಆ ಸೋಮಿಯ ವಾಕುತತ್ವ ನಂಗೆ ಬದುಕನ್ನ ನಡೆಯ. ಮೂರವದಾಗಿ ನಂಗೆ ಗಣ ನಂಗೆ ಸೆಪರೇಟೆಡ್ ಲೈಫ್. ಇಂದು ಸಭೆಗೋ ನಡುವೆ ಸೋಮಿಯ ಮಕ್ಕಗೋ ನಡುವೆ ಪೊದುವಾಗಿ ಏನೇ ಬಂದು ಏನು ಹಿಡದೆ ಎಂಬುದೈತಟ್ಲೆ ಅದು ಕಮ್ಮಿಯಾಗಿ ಹಿಡದೆ ನಿಂಗೂ ನಾನು ತೆರೆದು ಬದುಕೋದಪ್ಪರ ಅವಶ್ಯ ಮುಖ್ಯ. ಸೋಮಿಯ ಕೃಪೆ ನಂಗವ ಈ ಒಲಗದ ಲೌಕಿಕ ಇಚ್ಛೆಯಿಂದ ಒಲಗದ ಹೊಲದಿಂದ ದುನ್ಮಾರ್ಗವಾದ ದಾರಿಯಿಂದ ಪಾಪಂದ ಬೆಲೆಗಿ ಬದುಕೋದುಗ ನಂಗೆ ಕಲಿಸಿತ್ತಂದ್ರೆ ಅದರಿಂದ ಆ ಒಂದು ತೆರೆದು ಬದುಕು ಅಪ್ಪರ ಮುಖ್ಯ. ತೆರೆದು ಬದುಕೋಕರ್ತ ಸೋಮಿ ಉಪಯೋಗ ಮಾಡಿರ ತೆರೆದು ಬದುಕಾದವಕ್ರ ಸೋಮಿ ಉಪಯೋಗ ಮಾಡೋದು ಮುಡಿಯ ಅಂದ ಆವಿಕುರಿಯವಿದ್ದಾಗ ನಂಗೆ ದೊಡ್ಡವಕರಾಗಿ ದೊಡ್ಡ ನೆಲೆಮೆಯೋಗೆ ನಂಗೆ ಒಂದು ಬದುಕೋದು ಮುಂದೈತಟ್ಲೆ ಇದು ಅಪ್ರಾವಶ್ಯ. ಕಡೆಸಿಯಾಗಿ ನಂಗೆ ಗಣ ಅಂದಂಗೆ ನಂಗೆ ಸಿತ್ತವ ಸೋಮಿ ಮುಂದಾಡು ಬೀತವಕರಾಗಿ ಸೋಮಿ ನಂಗೆ ಏನು ಹೇಗೆ ಇರುವೋ ಅದನ್ನು ಕೇಳ್ವಿ ಕೇತು ನೋಡಾದಂಗೆ ಗೀವುದುಗ ಕೀಳ್ಪಡಿಂಜೋದುಗ
ನಿಂಗವು ನಾನು ನಂಗೆ ಬದುಕು ಒಪ್ಪಿಸಿಕೊಡೋದು ಅಪ್ಪರ ಅವಶ್ಯ ಅತ್ತೆ ಬದುಕೋನೆಗ ನಿಂಗವು ನಾನು ಈ ಬೆಟ್ಟದೋಗೆ ನಂಗೆ ಸಭೆಗೋ ನಡುವೆ ನಂಗೆ ಹಟ್ಟಿ ನಡುವೆ ದೇವರು ಗಾಂದೇಗಿ ಆವಿ ಕುರಿಯ ಬದುಕುದೋಗೆ ದೊಡ್ಡವಕರಾಗಿ ಇಬ್ಬ ಒಂದು ನೆಲೆಮೆಗ ನಂಗೆ ಬನ್ನೋ ನಂಗವ ಈ ಒಲಗ ಸೋಮಿ ಅರಿಯಾದ ಜನಗೋ ನೋಡಿಯರ ಅದನ್ನು ನೋಡೋದು ಮೂಲವಾಗಿ ನಂಗೆ ಬದುಕು ನೋಡೋದು ಮೂಲವಾಗಿ ಅವಕ್ಕ ಸೋಮಿ ಏಪ್ಟಿ ದೊಡ್ಡಮ್ಮ ತಾ ಏಸಗ ಒಳ್ಳೆಯಮ್ಮ ತನ್ನ ಮಗಿಮೆ ಏನಾಂಬುದನ್ನು ಅರಿದು ಅವಕರು ಆ ನಿಂಗವು ನಾನು ನಂಬುವ ದೇವಾದಿ ದೇವರ ಪಿನ್ಪಟ್ರಿ ಬಪ್ಪುದುಗ ಮುಡಿದ್ರ ಈ ಜಾಮದೋಗೆ ಅಥವಾ ಬದುಕೋದುಗ ಸೋಮಿ ನಂಗವ ಕೊರ್ಸಿಂಡಿದ್ದಾರೆ ನಂಗ ಅತ್ತಮಾಕ ಬದುಕುವೋ ಅದಕ್ಕಾಗಿ ನಂಗೆ ಹರಕೆ ಮಾಡುವೋ ದೇವಾದಿ ದೇವರೇ ಈ ಮಾತುಗೋವ ನಿನ್ನ ಮಕ್ಕ ಒಟ್ಟುಂಡಿದ್ದಾರೆ ಸ್ವಾಮಿ ಓರ್ಡುವ ನಿನ್ನ ಮಕ್ಕ ಹೈದಲಿಯೋ ಇದನ್ನು ಹೇಗುವ ಹೆಂಗ ದಾರ ಹೈದಲಿ ಹೆಂಗ ಒಬ್ಬೊಬ್ಬನು ಸ್ವಾಮಿ ಅಥವಾ ಒಂದು ವಸ್ತಿಯಾದ ಆವಿ ಕುರಿಯ ಆ ಮೇನ್ಮೆಯಾದ ವಸ್ತಿಯಾದ ಆ ಬದುಕುದೋಗೆ ಹೆಂಗ ದೊಡ್ಡವಕರಾಗಿದ್ದು ಬದುಕೋದುಗ ಈ ಜೋಲಿಗೋಲ ನಡುವೆ ಹೆಂಗ ಒತ್ತಾಸೆ ಮಾಡು ಹೆಂಗ ಉಣರ್ವತ್ತ ಹೆಂಗ ಕೊಡನಿ ಗಣಾನು ಹೆಂಗ ನೀ ತೊಡಂದು ಪರಿಸುತ್ತಾವಿಯಾದ ದೇವ್ರನ್ನ ಬಲದೋಗೆ ಅಥವಾ ಒಂದು ಮೇನ್ಮೆಯಾದ ನೆಲಮೆಯ ಬದುಕೋದುಗ ಹೆಂಗವ ನಡೆಸೋಂದೇಗಿ ಎಲ್ಲ ಮಗಿಮೆಯು ನಿಂಗೆ ತಂದು ಸೋಮಿ ಹೆಸರುದೋಗೆ ಹೆಂಗ ಹರಕೆ ಮಾಡ್ನಿಯೋ ದೇವ್ರೆ ಆಮೇನ್ ಆಮೇನ್. ಪ್ರಿಯವಾದವಕ್ರೆ ದೇವ್ರು ನಿಂಗೆ ಕೂಡ ಇದ್ದಾರೆ ಸಂತೋಷವಾಗಿರುವಿ ಸೋಮಿ ನಿಂಗವ ಕಡೇಸಿಗೆಟ್ಟವು ನಡೆಸೋದುಗ ತ ಗೌಳ್ಳಮ್ಮನಾಗಿಯೂ ನಿಜೋಳ್ಳಮ್ಮನಾಗಿಯೂ ನಂಗೆ ಒಬ್ಬೊಬ್ಬಗೂ ಇದ್ದಾರೆ ಆಮೇನ್.